ಹಲೋ, ನಾನು ಚೇತನಾ ಇಲ್ಲಿ. ಇದು ನನ್ನ 11ನೇ ದಿವಸ ಪ್ರತಿಭಟನೆ. ಕಾಂಗ್ರೆಸ್ ಆಫೀಸ್ ಬೆಂಗಳೂರಲ್ಲಿ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ. ಅವರ ಆಫೀಸ್ ಮುಂದೆಗಡೆ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಕೇಳೋ ಪ್ರಶ್ನೆ ಏನಂದರೆ, ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಕ್ಯಾಸ್ಟ್ ಸೆನ್ಸಸ್ ಇಲ್ಲಾಂದರೆ ಜನಗಣನ ಮಾಡಿಸ್ತಾರಂತೆ. ಫುಲ್ ದೇಶದಲ್ಲೇ ಪ್ರತಿಯೊಂದು ರಾಜ್ಯದಲ್ಲೂ ಮಾಡಿಸಿ ಅದರ ಜನಸಂಖ್ಯೆ ಹೆಂಗಿದೆ ಅದ್ರ ಪ್ರಕಾರ ಎಲ್ಲ ವರ್ಗಗಳ ಜನರಿಗೂ ನ್ಯಾಯ ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ಕೇಳೋ ಪ್ರಶ್ನೆ ಏನಂದರೆ, ನೀವು ನ್ಯಾಯ ಕೊಡಿಸ್ಕೊಡ್ತೀರಾ, ಅದು ನಮಗೆ ತುಂಬ ಸಂತೋಷ, ಅದು ಒಳ್ಳೆಯ ಸುದ್ದಿ ನಮಗೆ ಬಂದಿರೋದು. ಬಟ್ ನೀವು ಹೇಗೆ ಕೊಡಿಸ್ಕೊಡ್ತೀರಾ ನೋಡಿ. ಇವಾಗ ಕರ್ನಾಟಕದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗೋಗಿದೆ, ಜಾತಿ ಜನಗಣ ಆಗೋಗಿದೆ. ಆದರೆ ರಿಲೀಸೇ ಮಾಡ್ತಾ ಇಲ್ಲ, ಅದನ್ನು ಆಚೆಗಡೆ ಅದನ್ನ ಹೊರಪಡಿಸ್ತಾ ಇಲ್ಲ. ಏನಕ್ಕೆ ಹೊರಪಡಿಸ್ತಾ ಇಲ್ಲ? ಎಷ್ಟು ವರ್ಷದಿಂದ ಅದು ಹಾಗೇ ಇದೆ. ಒಂದಲ್ಲ ಇನ್ನೊಂದು ಏನಾದರೂ ಒಂದು ನೆಪ ಹೇಳಿಬಿಟ್ಟು ಅದನ್ನು ನೀವು ರಿಲೀಸೇ ಮಾಡ್ತಾ ಇಲ್ಲ. ಫಸ್ಟು ಅದನ್ನ ತೊಗೊಂಡು ಬಂದು ಜನರ ಮುಂದೆ ತೋರಿಸಿ, ಯಾರು ಎಷ್ಟು ಜಾತಿಯಲ್ಲಿ ಎಷ್ಟು ಸಂಖ್ಯೆಗಳಲ್ಲಿ ಇದ್ದಾರೆ ಅಂತ. ಯಾಕಂದರೆ ನನಗೆ ಗೊತ್ತಿರೋ ಯಾರೋ ಹೇಳಿದ ಪ್ರಕಾರ ದಲಿತರದ್ದು ಜನಸಂಖ್ಯೆ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಅಂತ. ಸೊ ಹಾಗಿರ್ಬೇಕಾದಾಗ ನನಗೇನು ಅನಿಸುತ್ತೆ ಅಂದರೆ, 100% ಇನ್ ಕೇಸ್ ದಲಿತರ ವರ್ಗ ಜಾಸ್ತಿ ದೊಡ್ಡದಾಗಿದೆ ಕರ್ನಾಟಕದಲ್ಲಿ ಅಂದರೆ, ಈ ದೊಡ್ಡ ಜಾತಿಯವರೇ ಅಲ್ವಾ ಎಲ್ಲ ಮಿನಿಸ್ಟ್ರಿಯಲ್ಲಿ ಕೂತಿರೋದು, ಮಂತ್ರಿ ಸ್ಥಾನದಲ್ಲಿ. ಏನಕ್ಕೆ ರಿಲೀಸ್ ಮಾಡ್ತಾರಪ್ಪ? ಇವಾಗ ರಿಲೀಸ್ ಮಾಡಿಬಿಟ್ರೆ ಇವಾಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ದನ್ನು ಜಾರಿಗೆ ತರಬೇಕು. ಏನು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು? ಎಷ್ಟು ನಿಮಗೆ ಪಾಪ್ಯುಲೇಷನ್ ಇದೆ, ಯಾವ ಥರ ನಿಮ್ಮ ಜನಸಂಖ್ಯೆ ಇದೆ, ಆ ಥರ ನಾನು ನ್ಯಾಯ ಕೊಡಿಸ್ಕೊಡ್ತೀನಿ. ಇವಾಗ ದಲಿತರದ್ದು ಜನಸಂಖ್ಯೆ ಜಾಸ್ತಿ ಆಯಿತು ಅಂದರೆ ದಲಿತರದ್ದು ನೇತಾಗಳು ಜಾಸ್ತಿ ಆಗಬೇಕು, ಲೀಡರ್ಸ್ ಜಾಸ್ತಿ ಆಗಬೇಕು, ದಲಿತ ಲೀಡರ್ಸು. ಇವಾಗ ದಲಿತರು ಲೀಡರ್ಸ್ ಎಲ್ಲ ಬಂದುಬಿಟ್ಟು ಮಿನಿಸ್ಟರ್ಗಳು ಪದವಿಗಳು ತೊಗೊಂಬಿಟ್ರೆ ತುಂಬ ಜನ, ಆವಾಗ ದೊಡ್ಡ ಜಾತಿಯವ್ರು ಇದ್ದಾರಲ್ಲ, ಡಿ ಕೆ ಶಿವಕುಮಾರ್ ಸರ್ ಇದ್ದಾರಲ್ಲ ಗೌಡ್ರ ಜಾತಿಯಲ್ಲಿ, ಅವ್ರು ಯಾವತ್ತೂ ಅವ್ರು ಗೌಡ್ರ ಜಾತಿನ ಬಿಟ್ಕೊಡೋದಿಲ್ಲ. ಪಬ್ಲಿಕಲ್ಲೇ ಬಂದು ಹೇಳ್ತಾರೆ ನಮ್ಮ ಜಾತಿ, ನಮ್ಮ ಕಮ್ಯುನಿಟಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವ್ರ ಕಮ್ಯುನಿಟಿ ನಮಗೆ ಗೊತ್ತಿರೋ ಥರ ಅವ್ರು ಯಾವತ್ತೂ ಎಲ್ಲ ಹಳ್ಳಿಗಳಲ್ಲಾಗಲಿ ಯಾವುದಾದ್ರೂ ಸಿಟಿಗಳಲ್ಲಾಗಲಿ ಡಾಮಿನೇಟ್ ಕ್ಲಾಸು ಅವರೇ ಎಲ್ಲದ್ರ ಮೇಲೆ ರಾಜ್ಯ ಮಾಡಬೇಕು ಅಂತ ಒಂದು ಥರ ರಾಜ್ಯಭಾರ ಮಾಡ್ತಿರ್ತಾರೆ. ಸೊ ಹಾಗಿರ್ಬೇಕಾದಾಗ ಏನಕ್ಕೆ ಹೊರಗೆ ತರ್ತಾರೆ ಹೇಳಿ? ಏನಕ್ಕೆ ಜಾರಿ ಮಾಡ್ತಾರೆ? ಅವರು ಜಾತಿ ಜನಗಣನ ಮಾಡಿರೋದು ಕ್ಯಾಸ್ಟ್ ಸೆನ್ಸಸ್ ಏನಕ್ಕೆ ಹೊರಗಡೆ ತರ್ತಾರೆ? ತಂದರೆ ಇವಾಗ ದಲಿತರು ಕೂತ್ಕೊಂಡು ರಾಜ್ಯ ಮಾಡಿದ್ರು ಅವ್ರ ಮೇಲೆಲ್ಲ, ಅವ್ರ ಕೈಲೇ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕಾಗತ್ತಾ, ಜೀರ್ಣ ಮಾಡ್ಕೊಳಕ್ಕಾಗತ್ತಾ? ಇಲ್ವಲ್ಲ. ಮತ್ತು ನಾನು ಅದೇ ಹೇಳ್ತಾ ಇರೋದು, ರಾಹುಲ್ ಗಾಂಧಿ ಅವರೇ, ನೀವು ಜನಗಣನ ತೊಗೊಂಡು ಬಂದು ಜಾರಿಗೆ ಮಾಡ್ತೀನಿ ಅಂತಿದ್ದೀರಾ. ಅದು ಹೇಗೆ ಮಾಡ್ತೀರಾ? ಬನ್ನಿ ಇಲ್ಲಿ ತೋರಿಸಿ ನೀವು ಕರ್ನಾಟಕದಲ್ಲಿ ಫಸ್ಟು. ಇಲ್ಲಿ ನೋಡಿ ಹೇಗೆ ಮುಂದೆ ಜಾತಿ ಜನ ಬಂದುಬಿಟ್ಟು ನಮ್ಮ ಮೇಲೆಲ್ಲ ಹೇಗೆ ಇದು ದಾಳಿ ಮಾಡ್ತಾ ಇದ್ದಾರೆ. ನೀವು ಬಂದು ಫಸ್ಟು ನಮಗೆ ಇಲ್ಲಿ ನ್ಯಾಯ ಕೊಡಿಸ್ಕೊಡಿ ನೋಡೋಣ. ಫಸ್ಟ್ ಈ ಕೇಸಲ್ಲಿ ನಾನು ನ್ಯಾಯ ಕೊಡಿಸ್ಕೊಡಿ ನೋಡೋಣ. ಆಮೇಲೆ ನೀವು ಜಾತಿ ಜನಗಣನ ಈ ಕರ್ನಾಟಕದಲ್ಲಿ ಹೆಂಗೆ ತೊಗೊಂಡು ಬರ್ತೀರಾ, ಎಲ್ಲ ದೊಡ್ಡ ಜಾತಿ ಮುಂದೆ ಹೇಗೆ ನೀವು ನ್ಯಾಯ ಕೊಡಿಸ್ಕೊಡ್ತೀರಾ ದಲಿತರಿಗೆ ಅಂತ ಫಸ್ಟ್ ನೋಡಿ. ಅದಾದಮೇಲೆ ದೇಶಾಂತರದಲ್ಲಿ ಕೂಡ ಫುಲ್ ದೇಶದಲ್ಲಿ ಕೂಡ ನೀವು ನ್ಯಾಯ ಕೊಡಿಸ್ಬೋದು ಅಂತ ಒಂದು ನಂಬಿಕೆಯನ್ನು ಭರವಸೆಯನ್ನು ಕೊಡುತ್ತೆ. ನೀವು ದಯವಿಟ್ಟು ಬಂದು ನಮ್ಮ ನ್ಯಾಯ ಮಾಡಿಸ್ಕೊಡಿ ನೋಡೋಣ. ಫಸ್ಟ್ ಹೆಜ್ಜೆ ತೊಗೊಳ್ಳಿ, ನೀವು ಫಸ್ಟ್ ಸ್ಟೆಪ್ ತೊಗೊಂಡು ನಮ್ಗೆ ನ್ಯಾಯ ಕೊಡಿಸ್ಕೊಡಿ. ಸೊ ರಾಹುಲ್ ಗಾಂಧಿ ಅವರೇ, ನೀವು ನುಡಿಯುವಂತೆ ನಡೆಯುವ ಒಂದು ನಾಯಕ ಅಂತ ತೋರಿಸ್ಕೊಡೋ ಸಂದರ್ಭ ಬಂದಿದೆ ನಿಮಗೆ. ನೀವು ಕ್ಯಾಸ್ಟ್ ಸೆನ್ಸಸ್ ಪ್ರಕಾರ ಹೇಳ್ತಿರೋದೇನೆಂದರೆ, ಜನರಿಗೆ ಯಾವ ಥರ ಅವರ ಜನಸಂಖ್ಯೆ ಇದೆ ಆ ಥರ ಅವ್ರಿಗೆ ನೀವು ರೆಪ್ರೆಸೆಂಟೇಷನು ಕೊಡ್ತೀರಾ, ಜಸ್ಟಿಸು ಕೊಡ್ತೀರಾ ಅಂತ, ನ್ಯಾಯ ಕೊಡಿಸ್ತೀರಾ ಅಂತ. ದಯವಿಟ್ಟು ಬೆಂಗಳೂರಿಗೆ ಬನ್ನಿ. ನಾನು ಇಲ್ಲೇ ಕಾಂಗ್ರೆಸ್ ಆಫೀಸ್ ಹತ್ರ ಅದ್ರ ಮುಂದೆನೇ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾನೇ ಇದ್ದೀನಿ. ದಯವಿಟ್ಟು ಬಂದು ನೀವು ಹೇಗೆ ಒಂದು ನಾಯಕನಾಗಿ ಈ ಥರ ಸಂಕಟವಾದ ಒಂದು ಸಂದರ್ಭ ಬಂದಾಗ ನೀವು ಅಪ್ಪರ್ ಕ್ಯಾಸ್ಟ್ ಇದು ದೊಡ್ಡ ಜಾತಿಯವ್ರ ಜೊತೆಗೆ ಸೇರಿಕೊಂಡು ಸುಮ್ಮನೆ ಇರ್ತೀರಾ ಹೆದರ್ಕೊಂಡು? ಇಲ್ಲ ನಮ್ಮ ಥರ ದಲಿತರಿಗೆ ಶೋಷಣೆ ಆಗ್ತಿರೋರ ಕಡೆ ಪರವಾಗಿ ನೀವು ಬಂದು ಹೆಲ್ಪ್ ಮಾಡಿ, ಸಹಾಯ ಮಾಡಿ, ನಮ್ಮ ಜೊತೆಗೂ ನೀವು ಇರ್ತೀರಾ, ನೀವು ನಮ್ಮೊಡನೆ ಇರ್ತೀರಾ, ನಮ್ಮ ಕಷ್ಟದಲ್ಲಿ ನೀವು ಭಾಗವಹಿಸ್ತೀರಾ, ನಮ್ಮ ಕಷ್ಟಕ್ಕೆ ನೀವು ಬರ್ತೀರಾ ಅಂತ ಹೇಳಿ ನೀವು ನಮಗೆ ಒಂದು ಆಶ್ವಾಸನೆ ಕೊಡ್ತೀರಾ. ಇದು ನೀವು ನಿಜವಾಗ್ಲೂ ಹೇಳ್ತಿರೋದು ನಿಜನಾ ಇಲ್ವಾ ಅಂತ ನಮಗೆ ತಿಳಿಬೇಕು. ಯಾಕಂದರೆ ನೀವು ಹೇಳ್ತಾನೇ ಇದ್ದೀರಾ ಎಲ್ಲ ಕಡೆ ಸಂವಿಧಾನ ತೊಗೊಂಡು ಬರ್ತೀನಿ, ಕಾಸ್ಟ್ ಸೆನ್ಸಸ್ ಮಾಡ್ತೀನಿ ಅಂತ. ಎಲ್ಲ ಆಗಿದೆ ನಿಮ್ಮ ಕರ್ನಾಟಕದಲ್ಲಿ. ಇಲ್ಲಿ ನಿಮ್ಮ ಕಾಂಗ್ರೆಸ್, ನಿಮ್ಮ ಸರ್ಕಾರ ನಡೀತಾ ಇರೋದು. ಇಲ್ಲಿ ನೀವು ಕಾಸ್ಟ್ ಸೆನ್ಸಸ್ಸು ತಂದಿಲ್ಲ, ನ್ಯಾಯನೂ ಕೊಟ್ಟಿಲ್ಲ ಸದ್ಯಕ್ಕೆ. ಈಗ ನನಗಂತೂ
ತುಂಬಾ ಪ್ರಾಬ್ಲಮ್ ಆಗಿದೆ. ದಲಿತ ಫ್ಯಾಮ್ಲಿ, ಎಜುಕೇಟೆಡ್ ಫ್ಯಾಮ್ಲಿಗೆ ಇಷ್ಟು ದಾರುಣ್ಯವಾಗಿ ಯಾರೂ ಇಷ್ಟು ಹಿಂಸೆ ಮಾಡಬಾರ್ದು. ತುಂಬಾ ಮಾಡಿದ್ದಾರೆ ನಮಗೆ. ನಾನು ಅಂದ್ಕೊತೀನಿ ನೀವು ಒಂದು ಡೀಸೆಂಟ್ ಪರ್ಸನ್ನು, ಒಳ್ಳೆ ಮನುಷ್ಯ ಅಂತ. ಯಾಕಂದರೆ ಹಾಗೆ ಎಲ್ಲ ಮೀಡಿಯಾ ಹೇಳ್ತಾ ಇದೆ. ಆದ್ದರಿಂದ ನಾನು ಅದನ್ನು ಭರವಸೆ ಮಾಡಿಕೊಂಡು ಅದ್ರ ಮೇಲೆ ನಂಬಿಕೊಂಡು ನಿಮ್ಮನ್ನ ಕೇಳ್ತಾ ಇದ್ದೀನಿ, ದಯವಿಟ್ಟು ಬಂದು ನ್ಯಾಯ ಮಾಡಿಸ್ಕೊಡಿ. ನೀವು ನುಡಿದಂತೆ ನಡೆಯುವ ನಾಯಕ ಅಂತ ಒಂದು ತೋರಿಸ್ಕೊಡಿ. ನೀವು ಅದು ನಡೆದ್ರೆ ತಾನೇ ನಮಗೂ ನಂಬಿಕೆ ಬರೋದು. ನೀವೇನಾದರೂ ಹೇಳಿದ ಮೇಲೆ ನೀವು ಮಾಡ್ತೀರಾ ಅಂತ. ನೀವು ನುಡಿದಂತೆ ನಡೆಸ್ಕೊಡಿ ಈಗ.